ಈ ವಿಡಿಯೋದಲ್ಲಿ ನಾವು ಕೌ ಲಿಫ್ಟಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಬಗ್ಗೆ ನೋಡೋಣ. ಈ ಮಿಷಿನ್ ನಿಮಗೆ ಡೆಲಿವರಿ ಆದ ತಕ್ಷಣವೇ ನೀವು ಇದರ ಒಂದು ವಿಡಿಯೋನ ತೆಗೆದಿಟ್ಕೊಳ್ಳಿ. ಯಾಕೆಂದರೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಇದನ್ನು ನಮಗೆ ತೋರಿಸ್ಬೋದು. ನೀವು ನಮ್ಮ ಕಡೆಯಿಂದ QC ಪಾಸ್ ಆಗಿನೇ ಇದು ಬರುತ್ತೆ. ಮೇ ಬಿ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನೀವು ಈ ವಿಡಿಯೋ ಪ್ರೂಫ್ ಇದ್ರೇ ನಮ್ಮ ಕಡೆಯಿಂದ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಫಸ್ಟು ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಅನ್ಬಾಕ್ಸಿಂಗ್ ಮಾಡೋ ಮುಂಚೆ QC ಪಾಸ್ ಆಗಿದೆ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿದ್ಮೇಲೆ ಇವಾಗ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಪ್ಯಾಕ್ ಬೀಸಿದ ಮೇಲೆ ಹಸು ಎತ್ತು ಬಿಟ್ಟು ಮತ್ತು ಚೆಕ್ ಲಿಸ್ಟ್ ಕೊಟ್ಟಿರ್ತೀವಿ. ಇದರಲ್ಲಿ ಇರೋ ಥರ ನೋಡೋಣ. ಚೆಕ್ ಲಿಸ್ಟ್ಲಿ ಇರೋದೆಲ್ಲ ಇದರಲ್ಲಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ, ಕಸ್ಟಮರ್ ಕೇರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಮ್ಯಾಟನ್ನು ಬಿಚ್ಚೋಣ. ಇದೇ ನೋಡಿ ಕೌ ಲಿಫ್ಟಿಂಗ್ ಸ್ಟ್ರಕ್ಚರ್. ಓಪನ್ ಮಾಡಿದ್ರೆ ಈ ಥರನೇ ಇರುತ್ತೆ. ಹೂಕಲ್ಲಿ ಸಿಕ್ಸೋಕ್ಕೆ ಈ ಥರ ಸ್ಟ್ರಕ್ಚರ್ನ ನಾವು ಕೊಟ್ಟಿರ್ತೀವಿ. ಎಷ್ಟೇ ತೂಕದ ಹಸು ಆಗಿದ್ರೂ ಅದನ್ನು ಎತ್ತರೋ ಥರನೇ ನಾವು ಈ ಸ್ಟ್ರಕ್ಚರ್ನ ಕೊಟ್ಟಿರ್ತೀವಿ. ಈ ಕೌ ಲಿಫ್ಟಿಂಗ್ ಸ್ಟ್ರಕ್ಚರ್ನ ನಾವು ಬಟ್ಟೆಯಲ್ಲೋ ಅಥವಾ ಲೋ ಕ್ವಾಲಿಟಿಯಲ್ಲೋ ಕೊಡದೆ ನಾವು ಹೆವಿ ನೈಲಾನ್ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದೀವಿ. ಈಸಿಯಾಗಿ ಎತ್ಕೋಬೋದು. ಈ ಕೌ ಲಿಫ್ಟಿಂಗ್ ಸ್ಟ್ರಕ್ಚರನ್ನು ಹೇಗೆ ಸಿಕ್ಸೋದಂತ ನೋಡೋಣ. ಸ್ಟ್ರಕ್ಚರನ್ನು ಈ ಲೋಡ್ ಫ್ರೇಮಲ್ಲಿ ಹೇಗೆ ಸಿಕ್ಸೋದಂತ ನೋಡೋಣ. ಫಸ್ಟ್ ಈ ರೋಪನ್ನು ಬಿಚ್ಚೋಣ. ಈ ಥರ ಹೂಕಲ್ಲಿ ಸಿಕ್ಸೋಕ್ಕೆ ಲೆಫ್ಟ್ ಸೈಡ್ 4 ರೈಟ್ ಸೈಡ್ 4 ಕೊಟ್ಟಿರ್ತೀವಿ. ಅದೇ ಥರನೇ ಲೋಡ್ ಫ್ರೇಮಲ್ಲೂ ಲೆಫ್ಟ್ ಸೈಡ್ 4 ರೈಟ್ ಸೈಡ್ 4 ಕೊಟ್ಟಿರ್ತೀವಿ. ಇಲ್ಲಿ ತೋರಿಸಿರೋ ಥರನೇ ನೀವು ಸಿಕ್ಸ್ಕೊಳ್ಳಿ. ಅಷ್ಟೇ, ಈ ಗ್ಯಾಪಲ್ಲೇ ನಿಮ್ಮ ಹಸುವನ್ನ ಇಟ್ಟು ಎತ್ತಕ್ಕಾಗೋದು. ಈ ಕೌ ಲಿಫ್ಟಿಂಗ್ ಸ್ಟ್ರಕ್ಚರಲ್ಲಿ ನಾವು ಹಸುನ ಹೇಗೆ ಎತ್ತದಂತ ಒಮ್ಮೆ ನೋಡೋಣ. ಈ ಕೌ ಲಿಫ್ಟಿಂಗ್ ಸ್ಟ್ರಕ್ಚರಲ್ಲಿ ಈ ಥರ ನಾವು ಹೋಲ್ ಕೊಟ್ಟಿರ್ತೀವಿ. ಅದರಲ್ಲಿ ನಿಮ್ಮ ಹಸು ಕಾಲನ್ನ ಹಾಕಿ ಅದನ್ನು ಎತ್ತಬೇಕು. ನೆಕ್ಸ್ಟು ಈ ಥರ ನಾವು ಗೇರ್ ಬಾಕ್ಸ್ ಕೊಟ್ಟಿರ್ತೀವಿ. ಅದಾದಮೇಲೆ ಇದರಲ್ಲಿ ಈ ಥರ ಕ್ಲಾಕ್ ವೈಸ್ ಥರ ಇದರಲ್ಲಿ ತಿರುಗಿಸಿದರೆ ನೀವು ಹಸುನ ಆರಾಮಾಗಿ ಮೇಲೆ ಎತ್ಕೋಬೋದು. ಇದ್ರಲ್ಲ ಈ ವಿಡಿಯೋದಲ್ಲಿ ಹೇಗೆ ಲಿಫ್ಟ್ ಆಗ್ತಿದೆಯಾ ಅಂತ. ಇದರಲ್ಲಿ ಲಾಕಿಂಗ್ ಮೆಕ್ಯಾನಿಸಮ್ ಇರೋದ್ರಿಂದ ಹಸುನ ಮೇಲೆ ಎತ್ತಿರುವಾಗ ಸಡನ್ನಾಗಿ ಕೈ ಬಿಟ್ರೂ ಇದು ಕೆಳಗೆ ಬರಲ್ಲ, ಹಾಗೆ ಲಾಕ್ ಆಗಿಬಿಡುತ್ತೆ. ನೋಡಿ, ಇದೇನೇ ಲಾಕಿಂಗ್ ಮೆಕ್ಯಾನಿಸಮ್ ಅಂತಾರೆ. ಇದರಿಂದ ರಿವರ್ಸ್ ಆಗಲ್ಲ. ರಿವರ್ಸ್ ಬೇಕಂದರೆ ಈ ಲಾಕ್ನ ತೆಗೆದ್ರೆ ರಿವರ್ಸ್ ಆಗಿಬಿಡುತ್ತೆ. ಈ ಮಿಷಿನಲ್ಲಿ ಮೇಯ್ನಾಗಿ ಈ 8 ಹೂಕಲ್ಗಳು ಕರೆಕ್ಟಾಗಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಡ್ಯಾಮೇಜ್ ಆಗದೆ ಇರಬೇಕು, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ಕೌ ಲಿಫ್ಟಿಂಗ್ ಫ್ರೇಮು ಕರೆಕ್ಟಾಗಿ ಈವನ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದು ಸೈಡ್ ಕೆಳಗೆ ಒಂದು ಸೈಡ್ ಮೇಲೆ ಇದ್ದರೆ ನಿಮ್ಮಿಂದ ಹಸುನ ಎತ್ತಕ್ಕೆ ಕಷ್ಟ ಆಗ್ಬಿಡುತ್ತೆ. ಈ ರೋಪಲ್ಲಿ ಈ ಲಾಕ್ಗಳು ಕರೆಕ್ಟಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಲಾಕಿಂಗ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ನೋಡ್ಕೊಳ್ಳಿ. ಏನಾದರೂ ರಿವರ್ಸ್ ಆಗ್ತಿದ್ರೆ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ನೀವು ತಿಳಿಸಿ. ನೆಕ್ಸ್ಟು ಈ ರೋಪು ಈ ರೋಲರಲ್ಲಿ ಕರೆಕ್ಟಾಗಿ ಇದೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾಕೆಂದರೆ ಈ ರೋಲರಲ್ಲಿ ಕರೆಕ್ಟಾಗಿ ಕೂರದಿದ್ದರೆ ನಿಮ್ಮಿಂದ ಎತ್ತಕ್ಕೆ ಆಗಲ್ಲ. ಈ ಕೌ ಲಿಫ್ಟಿಂಗಲ್ಲಿ ಈ ಲಾಕಿಂಗ್ ಸಿಸ್ಟಮು ಕರೆಕ್ಟಾಗಿ ಈ ಲಾಕ್ ಅದರಲ್ಲಿ ಕೂರ್ತಿದೆಯಾ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ. ಆ ಥರ ಕೂರದೇ ಇದ್ದರೆ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ, ಕಸ್ಟಮರ್ ಕೇರ್ ನಿಮಗೆ ಎಲ್ಲ ಹೆಲ್ಪನ್ನು ಮಾಡುತ್ತೆ. ನೆಕ್ಸ್ಟ್ ಈ ಮಿಷಿನಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ. ಈ ಲಿಫ್ಟ್ ಫ್ರೇಮು ಇದು ಕರೆಕ್ಟಾಗಿ ಇದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದು ಫ್ರೇಮು ಕರೆಕ್ಟಾಗಿ ಈವನ್ ಆಗಿ ಇರೋದಿದ್ದರೆ ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಎತ್ತಬೋದು. ನೆಕ್ಸ್ಟು ಈ ಗೇರ್ ಬಾಕ್ಸು, ಇದರಲ್ಲಿ ನಾವು ಕೊಡುವಾಗಲೇ ಗ್ರೀಸ್ ಹಾಕಿನೇ ಕೊಟ್ಟಿರ್ತೀವಿ. ಈ ಗ್ರೀಸ್ ಕಮ್ಮಿ ಆಗಿದ್ದಲ್ಲಿ ಇಲ್ಲ ಮುಗಿದೋಗದಲ್ಲಿ ನೀವು ಗ್ರೀಸನ್ನು ಹಾಕಿ ಎತ್ತಿ. ನೆಕ್ಸ್ಟು ಈ ಕೌ ಲಿಫ್ಟಿಂಗ್ ಸ್ಟ್ರಕ್ಚರನ್ನು ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಯಾಕೆಂದರೆ ಇದನ್ನು ನೈಲಾನ್ ಇದರಲ್ಲಿ ಕೊಟ್ಟಿರೋದ್ರಿಂದ ನೀವು ಇದನ್ನು ಈಸಿಯಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೋದು. ಈ ಲಿಫ್ಟಿಂಗ್ ಫ್ರೇಮು ಈವನ್ ಆಗೋದಿದ್ದರೆ ನಿಮ್ಮ ಹಸುನ ಇದರಲ್ಲಿ ಹಾಕಿ ಎತ್ತಬೇಡಿ. ಅದೇ ಥರ ಗ್ರೀಸ್ ಇಲ್ಲದಿದ್ದರೂ ಎತ್ತಬೇಡಿ.
ನಾವು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀವೋ ಅದೇ ಥರ ಮಾಡಿ. ಏನಾದರೂ ಡೌಟ್ ಇದ್ದರೆ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ತಿಳ್ಕೊಳ್ಳಿ.